ಭಾರತದ ಈಶಾನ್ಯ ಭಾಗದಲ್ಲಿ ಹಿಮಾಲಯದ ಎತ್ತರಗಳಲ್ಲಿ ಒಮ್ಮೆ ನೋಡಲೇಬೇಕು ಎಂದು ಅನಿಸುವ ರಾಜ್ಯ ಸಿಕ್ಕಿಂ. ಪ್ರಕೃತಿಯ ಅತಿದೊಡ್ಡ ಚಿತ್ತಾರ, ಹಿಮಮುಚ್ಚಿದ ಪರ್ವತಗಳು, ನದಿಗಳ ಸಂಚಲನ ಮತ್ತು ಸಾಂಸ್ಕೃತಿಕ ಪರಂಪರೆ ಹಾಗೂ ಮಂತ್ರಮುಗ್ಧಗೊಳಿಸುವ ಹಸಿರು ಕಣಿವೆಗಳು, ಅದುವೇ ಸಿಕ್ಕಿಂ. ಇದು ಕೇವಲ ಒಂದು ರಾಜ್ಯವಲ್ಲ, ಇದು ಒಂದು ಅನುಭವ. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ನಾನೀಗ ಬಂದಿರುವಂಥ ಪ್ಲೇಸ್ ಬಂದ್ಬಿಟ್ಟು ನಮ್ಮ ನಾರ್ತ್ ಈಸ್ಟ್ ಭಾರತಕ್ಕೆ ಬಂದಿದ್ದೀನಿ. ಬನ್ನಿ ನಮ್ಮ ಒಂದು ವ್ಯೂವಲ್ಲಿ ನೋಡೋಣಂತ ಈ ಒಂದು ಪ್ಲೇಸ್ನ. ನಾನು ಜಸ್ಟ್ ಬೆಂಗಳೂರಿಂದ ಬಾಗ್ದೋರ ಏರ್ಪೋರ್ಟಿಗೆ ಬಂದೆ. ಬಾಗ್ದೋರ ಇರೋದು ವೆಸ್ಟ್ ಬೆಂಗಾಲಲ್ಲಿ. ವೆಸ್ಟ್ ಬೆಂಗಾಲಿಂದ ನನ್ನ ಜರ್ನಿಗೆ ಹೋಗ್ತಿರೋದು ಗ್ಯಾಂಗ್ಟಾಕ್ಗೆ. ಗ್ಯಾಂಗ್ಟಾಕ್ ಬಂದ್ಬಿಟ್ಟು ಗೊತ್ತಿದೆಯಲ್ಲ, ಸಿಕ್ಕಿಂನ ಕ್ಯಾಪಿಟಲ್. ಹಾಗೆ ಸಿಕ್ಕಿಂ ಕಡೆ ಹೋಗ್ತಾ ಇದ್ರೆ ನಿಮಗೆ ಸ್ವಲ್ಪ ಸಿಕ್ಕಿಂ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಅದೇನೆಂದರೆ, ಸಿಕ್ಕಿಂ ತುಂಬ ಪುಟಾಣಿ ರಾಜ್ಯ ಅನ್ನುವುದು ನಮ್ಮ ಒಂದು ಭಾರತದಲ್ಲಿ. ಈ ಸಿಕ್ಕಿಮಲ್ಲಿರೋದು ಬರೀ 6 ಜಿಲ್ಲೆಗಳು. ಯಾವುದಪ್ಪ ಅಂದರೆ ಈಸ್ಟ್ ಸಿಕ್ಕಿಂ, ವೆಸ್ಟ್ ಸಿಕ್ಕಿಂ, ನಾರ್ತ್ ಸಿಕ್ಕಿಂ, ಸೌತ್ ಸಿಕ್ಕಿಂ, ಪಕ್ಕಿಂ ಜಿಲ್ಲಾ ಮತ್ತು ಸ್ವರಂಜ್ ಜಿಲ್ಲಾ. ದೇವರು ಹಾಗೆ ನೀವು ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಕಾಣಿಸ್ತಿರೋದು ತಿಸ್ಟಾ ನದಿ ಅಂತ ಅನ್ಬೋದು. ಈ ತಿಸ್ಟಾ ನದಿ ಬಂದ್ಬಿಟ್ಟು ಸಿಕ್ಕಿಂಗೆ ಒಂದು ಜೀವನಾಡಿ, ಅಂದರೆ ಜೀವನದ ಮೂಲ. ಇಲ್ಲಿರುವಂಥ ಸ್ಥಳೀಯರು ಇದನ್ನು ಒಂದು ಪವಿತ್ರವಾದ ಒಂದು ನದಿ ಅಂತಲೇ ಅಂತಾರೆ. ಒಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಈ ಒಂದು ನದಿ ಸಿಕ್ಕಿಂ ಹಾಗೂ ಉತ್ತರ ಬಂಗಾಳದ ರಾಜ್ಯಗಳಿಗೆ ಕುಡಿಯುವ ನೀರಿನ ಒಂದು ಮುಖ್ಯ ಮೂಲ. ಈ ಒಂದು ನದಿಯ ತೀರದಲ್ಲಿ ಹಸಿರಿನಿಂದ ತುಂಬಿದ ಕಣಿವೆಗಳು, ಚಹಾ ತೋಟಗಳು ಹಾಗೂ ಬೌದ್ಧ ಮಠಗಳ ಒಂದು ದೃಶ್ಯ ಅದ್ಭುತವಾಗಿ ಕಾಣಸಿಗುತ್ತೆ. ಹಾಗೆ ಸಿಕ್ಕಿಂ ಕಡೆ ಹೋಗ್ತಾ ಇದ್ದರೆ ಈ ಒಂದು ಹೋಟೆಲ್ ನೋಡಿದೆ. ಬನ್ನಿ ಹಾಗೆ ಲೈಟಾಗೆ ನೇಪಾಳಿ ಫುಡ್ ತಿಂದ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ. ಆಗಲೇ ಹೇಳೋದು ಮತ್ತೆ, ಈ ಒಂದು ತಿಸ್ಟಾ ನದಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ರಿವರ್ ರಾಫ್ಟಿಂಗ್. ಇಲ್ಲೊಬ್ರು ಗೈಡ್ ಇದ್ದಾರೆ, ಬನ್ನಿ ಕೇಳೋಣ ಈ ಒಂದು ರಿವರ್ ರಾಫ್ಟಿಂಗ್ ಹೇಗಾಗುತ್ತೆ, ಅದೇನು ಎಷ್ಟೊಂದು ಫೇಮಸ್ಸು ಈ ಒಂದು ತಿಸ್ಟಾ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಅಂತೇಳಿ. इधर क्या क्या होता है? यहाँ पे एडवेंचर में कैंपिंग होता है, पैराग्लाइडिंग, बंजिंग जंप और रिवर राफ्टिंग. ओके, वन ऑफ द बेस्ट एडवेंचर लिस्ट ये है रिवर राफ्टिंग. ये कितना दूर तक चलता है रिवर ये यहाँ पे हम लोग का एक 24 किलोमीटर भी है और एक 7 किलोमीटर है और एक 5 किलोमीटर है. थैंक यू. कर्नाटक के बारे में कुछ बोलना है आपको? वो भी बहुत अच्छा है रिवर राफ्टिंग. वहाँ का जो फ्लो है, वहाँ का आदमी लोग भी अच्छा है. ಥ್ಯಾಂಕ್ ಯು. ನೋಡಿರಲ್ಲ, ಕರ್ನಾಟಕದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಕಾಳಿವರೆಗೂ ತುಂಬಾ ಚೆನ್ನಾಗಿರುತ್ತೆ ರಿವರ್ ರಾಫ್ಟಿಂಗ್ ಅಂತ ಹೇಳ್ಬಿಟ್ಟು. ಜೈ ಕರ್ನಾಟಕ. जय कर्नाटक. फेमस है. ಹಾಂ, ಥ್ಯಾಂಕ್ ಯು. ಹಾಗೆ ರಿವರ್ ರಾಫ್ಟಿಂಗ್ ಬಗ್ಗೆ ತಿಳ್ಕೊಂಡ್ರಲ್ಲ, ಅದಾದ ನಂತರ ನನ್ನ ಪ್ರಯಾಣ ಸಾಗಿದ್ದು ಸಿಕ್ಕಿಂನ ಹೃದಯ ಭಾಗ, ಅದು ಗ್ಯಾಂಗ್ಟಾಕ್. ಈಗ ನಾನು ಬಂದಿದ್ದು ಗ್ಯಾಂಗ್ಟಾಕ್. ಇದು ಸಿಕ್ಕಿಂನ ಒಂದು ಕ್ಯಾಪಿಟಲ್ ಸಿಟಿ ಹಾಗೂ ಹೃದಯ ಭಾಗ. ಸೊ ನಾನೀಗ ಇಲ್ಲಿ ಹೋಟೆಲ್ ಚೆಕ್ ಇನ್ ಮಾಡಿದೆ. ನಂತರ ನನ್ನ ಪ್ರಯಾಣ ಸಾಗೋದು MG ಮಾರ್ಗ್ ಕಡೆಗೆ. MG ಮಾರ್ಗ್ ಗ್ಯಾಂಗ್ಟಾಕ್ನ ಹೃದಯ. MG ಮಾರ್ಗ್ ಅಂತಂದರೆ ಮಹಾತ್ಮ ಗಾಂಧೀಜಿಯ ಮಾರ್ಗ ಅಂತ. ಇಲ್ಲಿ ಯಾವಾಗಲೂ ಬೆಳಕು, ಸಂಗೀತ, ಜನ ಚಟುವಟಿಕೆ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಪಾದಚಾರಿಗಳಿಗೆ ಮಾತ್ರ ಮೀಸಲಿಡುವಂಥ ಒಂದೇ ಒಂದು ರೋಡು ಅನ್ಬೋದು ಇಡೀ ನಮ್ಮ ಭಾರತದಲ್ಲಿ. ಇಲ್ಲಿ ಯಾವುದೇ ಒಂದು ವಾಹನಗಳಿಗೆ ಪ್ರವೇಶವಿಲ್ಲ. ಸುತ್ತಮುತ್ತ ಚಹಾ ಅಂಗಡಿಗಳು, ಸ್ಥಳೀಯ ಹಸ್ತಶಿಲ್ಪ ಮಳಿಗೆಗಳು, ಕಾಫಿ ಶಾಪ್ಗಳು, ಸಿಕ್ಕಿಂನ ಖಾಸಗಿ ಆಹಾರ ದೊರೆಯುವಂಥ ರೆಸ್ಟೋರೆಂಟ್ಗಳು ಎಲ್ಲವೂ ಕೂಡ ನಿಮ್ಮ ಮನಸ್ಸಲ್ಲಿರುತ್ತೆ. ಸಂಜೆ ವೇಳೆ ಇಲ್ಲಿ ನಡೆಯುವ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಿದ್ದು ಗ್ಯಾಂಗ್ಟಾಕ್ನ ಇನ್ನೂ ಜನರೇ ಇದ್ದಿಲ್ದಿರುವಂಥ, ಗದ್ದಲ ಇಲ್ದಿರುವಂಥ ಒಂದು ಬೆಳಗಿನ ಜಾವದಲ್ಲಿ. ಎಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಗರ ಹೊಸದಾಗಿ ಹುಟ್ಟುತ್ತದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಗ್ಯಾಂಗ್ಟಾಕ್ನ ಹೃದಯದಿಂದ ಈಗ ನಾವು ಹೊರಟಿರೋದು ಹೊಸ ದೃಶ್ಯಗಳ ಕಡೆಗೆ ಹಾಗೂ ಹೊಸ ನೆನಪುಗಳ ಕಡೆಗೆ. ಈಗ ಇಲ್ಲಿ ನಾನು ಪಾಸ್ ತೊಗೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಚಾಂಗು ಲೇಕ್ ಮತ್ತು ಬಾಬಾ ಮಂದಿರ ನೋಡಲಿಕ್ಕೆ. ಇಲ್ಲಿ ಬರಬೇಕು ಅಂದರೆ ಪರ್ಮಿಟ್ ಮಸ್ಟ್ ಆ್ಯಂಡ್ ಶುಡ್. ಪರ್ಮಿಟ್ ಇಲ್ಲದೆ ಬಿಡೋದಿಲ್ಲ. ಹಾಗೆ ನೋಡ್ತಾ ಇದ್ರೆ ಮತ್ತೆ ಬೆಳಗಿನ ಜಾವ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗೆ ಚೈಲ್ಡ್ಹುಡ್ನಲ್ಲಿ ನನಗಿರುವಂಥ ಒಂದು ಜ್ಞಾಪಕ ಅಂದರೆ ಮ್ಯಾಗಿ. ಸೊ ಇಲ್ಲಿ ಈ ಒಂದು ಮೌಂಟೇನ್ ಬ್ಯಾಕ್ ಡ್ರಾಪ್ನಲ್ಲಿ ಮ್ಯಾಗಿ ತಿಂತಾ ಇದ್ರೆ ಆಹಾ, ಸೂಪರಾಗಿದೆ.
ದೇವರು ನೀವೆಲ್ಲ ನೋಡ್ತಿರ್ಬೋದು, ಬರ್ತಾ ಬರ್ತಾ ವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ನಿಲ್ಲಿಸ್ತೇನೆ ಅಂತಂದರೆ ಈ ಫ್ಲಾಗ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ. ಈ ಫ್ಲಾಗ್ ಎಲ್ಲ ಏನು ಅಂತಂದರೆ ಯಾರಾದ್ರೂ ಸತ್ತೋಗಿ 1 ವರ್ಷ ಆಯಿತು ಅಂತಂದರೆ ಇವ್ರು ಬಂದ್ಬಿಟ್ಟು 108 ಫ್ಲಾಗ್ಗಳನ್ನ ಹಾಕ್ತಾರಂತೆ 1 ವರ್ಷ ಆದಮೇಲೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ಈಗಿರೋದು ನಾನು ಆಲ್ಮೋಸ್ಟ್ 12,000 ಫೀಟ್ ಹೈಟಲ್ಲಿ ಇದ್ದೀನಿ. ನೋಡಿ ವ್ಯೂ ಹೇಗಿದೆ ಅಂತೇಳಿ. ಸೊ ಅಲ್ಲಿ ಕಾಣಿಸ್ತಿರೋದು ಚಾಂಗು ಲೇಕ್ ಬಿಡಿ. ನಾನು ಫಸ್ಟ್ ಟೈಮ್ ಸ್ನೋನ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೋ ಬಿಡೋಣಂತೆ. ಓಹೋ, ಫಸ್ಟ್ ಟೈಮ್ ಸ್ನೋ ಬಿಟ್ಟಿದ್ದು ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸು. ಸ್ನೋ ಟೇಸ್ಟ್ ಆಗಿರುತ್ತೆ ನೋಡೋದಾಗ. ಇದು ಮಾನಸ ಸರೋವರ ಯಾತ್ರಕ್ಕೆ ಒಂದು ಜಾಗ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಹಿಂದೂ ಧರ್ಮದಲ್ಲಿ ಕೈಲಾಸ ಪರ್ವತ ಯಾತ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಈ ನಥುಲಾ ಪಾಸಿಂದ ಜನಗಳು ಕೂಡ ಇಲ್ಲಿಗೆ ಮಾನಸ ಸರೋವರಕ್ಕೆ ಹೋಗ್ತಾರೆ. ಸೊ ಇಲ್ಲಿಂದ ಆಲ್ಮೋಸ್ಟ್ 1626 ಕಿಲೋಮೀಟರ್ ಆಗುತ್ತೆ. ಸೊ ಮಾನಸ ಸರೋವರಕ್ಕೆ ಹೋಗೋದಕ್ಕೆ. ಸೊ ಬನ್ನಿ, ನಾವು ಮಾನಸ ಸರೋವರಕ್ಕೆ ಹೋಗ್ತಾ ಇಲ್ಲ, ಬಟ್ ನಥುಲಾ ಪಾಸ್ ಹಾಗೆ ಚಾಂಗು ಲೇಕ್ ಮತ್ತು ಬಾಬಾ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಾಬಾ ಮಂದಿರಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ ಅಂತ. ಈಗ ನಾನು ಹಿಂದೆ ಏನು ನೋಡ್ತಾ ಇರೋಲ್ಲ, ಇದು ಬಂದ್ಬಿಟ್ಟು ನಥುಲಾ ಪಾಸ್ಗೆ ಎಂಟ್ರಿ. ಆ್ಯಕ್ಚುಲಿ ಅಲ್ಲಿ ನಾನು ಗೇಟ್ ಹತ್ರ ಏನೂ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಜಾಸ್ತಿ, ಯಾಕೆಂತಂದ್ರೆ ಅಲ್ಲಿ ಮಿಲಿಟ್ರಿ ಅವರು ಇದ್ದರು. ಯಾಕೆಂದರೆ ಇವತ್ತು ಅಲ್ಲಿ VIP ಮೂವ್ಮೆಂಟ್ ಇರೋದ್ರಿಂದ ನಮಗೆ ಎಂಟ್ರಿ ಸಿಗಲಿಲ್ಲ ನಥುಲಾಗೆ. ಬಟ್ ನಾನಂತೂ ತುಂಬಾ ಮಿಸ್ ಮಾಡ್ಕೊತೀನಿ, ಯಾಕೆಂದರೆ ನನಗೆ ಬಾರ್ಡರ್ಸ್ ಅಂದ್ರೆ ತುಂಬ ಇಷ್ಟ. ಎಸ್ಪೆಷಲಿ ಇಂಡೋ ಮತ್ತು ಚೀನಾ, ಭಾರತ ಮತ್ತು ನಮ್ಮ ಚೈನಾದೊಂದು ಬಾರ್ಡರ್ ನೋಡೋಣ ಅಂತಲೇ ಬಂದೆ 0 ಲೈನಲ್ಲಿ. ಜಸ್ಟ್ ಮಿಸ್ಸು VIP ಮೂವ್ಮೆಂಟ್ ಇರೋದ್ರಿಂದ, ಆದರೂ ತೊಂದರೆ ಇಲ್ಲ. ಸೊ ಈ ನಥುಲಾ ಪಾಸ್ ಬಗ್ಗೆ ಹೇಳ್ಬೇಕು ಅಂತಂದರೆ, ನಾತು ಅಂತಂದರೆ ಒಂದು ಮೌಂಟೇನ್, ಆ ಒಂದು ಬೆಟ್ಟ ನಮ್ಮ ಮಾತನ್ನ ಕೇಳುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ನಾತು ಅಂತ ಕರಿತೀವಿ. ಲಾ ಅಂತಂದರೆ ಪಾಸ್, ರೋಡ್ ಅಂತೇಳಿ. ಆ ನಥುಲಾ ಪಾಸ್ನ ನೋಡ್ತಿದ್ರೆ ನಿಮ್ಗೆ ಏನು ನಪ್ಕೊ ಬರ್ಬೋದು ಅಂತಂದ್ರೆ, ಅಥವಾ ನನಗೇನು ನಪ್ಕೊ ಬರುತ್ತೆ ಅಂತಂದರೆ, ಇಂಡಿಯಾ ಮತ್ತು ಚೈನಾ ಅಥವಾ ಇಂಡಿಯಾ ಮತ್ತು ಟಿಬೆಟ್ ಮಧ್ಯೆ ಮುಂಚೆ ಅಲ್ಲೊಂದು ಸಿಲ್ಕ್ ರೂಟ್ ಹೋಗ್ತಾ ಇತ್ತು. ಆ ಸಿಲ್ಕ್ ರೂಟ್ನಲ್ಲಿ ಟ್ರೇಡಿಂಗ್ ನಡೀತಾ ಇತ್ತು. ಅದಕ್ಕೆ ಈ ಒಂದು ನಥುಲಾ ಪಾಸು ತುಂಬ ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇತ್ತು. ಅಫ್ಕೋರ್ಸ್ ನಾನು ಇವತ್ತು ನಿಮಗೆ ತೋರಿಸ್ಲಿಕ್ಕೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ. ಅದ್ಭುತವಾಗಿದೆ. ಅದು ಬಿಟ್ಟು ಕೂಡ ಹೇಳ್ಬೇಕು ಅಂದರೆ ಈ ಒಂದು ಪ್ಲೇಸ್ ಈಗ ಚೆನ್ನಾಗಿದೆ. ಈಗ ಬಂದಿರೋದು ಹರ್ಭಜನ್ ರಾಮ ಮಂದಿರ್ಗೆ. ಸೊ ನನ್ನಿಂದ ನೋಡ್ತಾ ಇರೋಲ್ಲ, ಈಗ ಇದು ಹೊಸದಾಗಿ ಮಾಡಿರುವಂಥ ಒಂದು ಶಿವ ಮಂದಿರ, ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಅಂತೇಳಿ ಮಾಡಿದ್ದಾರೆ. ಪ್ರತಿಯೊಂದು ಸಂಸ್ಕೃತಿ ಕೂಡ ತನ್ನದೇ ಆದಂಥ ಒಂದು ಪರಿಕಲ್ಪನೆಯನ್ನು ಮೂಡಿಸುತ್ತೆ. ಬಟ್ ಈ ಒಂದು ಸಂಸ್ಕೃತಿನ ನೀವೆಲ್ಲೂ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ, ನಮ್ಮ ಸೈನಿಕರಿಗೆ ಒಂದು ಡೆಡಿಕೇಟೆಡ್ ಮಂದಿರ ಇದೆ. ಅದೇ ಬಾಬಾ ಹರ್ಭಜನ್ ಮಂದಿರ. ಬಾಬಾ ಹರ್ಭಜನ್ ಸಿಂಗ್ ಇವರು ನಮ್ಮ ಭಾರತದ ಒಬ್ಬ ಸೈನಿಕರು. ಅವ್ರು ಸತ್ತ ಮೇಲೂ ಕೂಡ ಅವರ ಆತ್ಮ ನಮ್ಮ ಒಂದು ಗಡಿಯನ್ನು ಕಾಪಾಡ್ತಾ ಇದೆ. ಅಂಥ ಒಂದು ಕಥೆನೇ ಈ ಒಂದು ಬಾಬಾ ಹರ್ಭಜನ್ ಸಿಂಗ್ ಮಂದಿರದ ಒಂದು ಕತೆ. ಈ ಮಂದಿರ ಬಂದ್ಬಿಟ್ಟು ತುಂಬಾ ವಿಶೇಷತೆ ಅನ್ಬೋದು, ಎಸ್ಪೆಷಲಿ ನಮ್ಮ ಒಂದು ಭಾರತದಲ್ಲಿ. ಯಾಕೆ ಅಂತಂದರೆ, ಯಾವುದಾದ್ರು ಒಬ್ಬ ಮಿಲಿಟರಿ ಅವ್ರಿಗೆ, ಒಬ್ಬ ಸೈನಿಕನಿಗೆ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂದರೆ ಎಷ್ಟು ಅದ್ಭುತ ಅಲ್ವಾ? ಹೌದು, ತುಂಬಾ ಅದ್ಭುತ. ಯಾಕೆಂತಂದರೆ ಈ ಬಾಬಾ ಹರ್ಭಜನ್ ಸಿಂಗ್ ಬಾಬಾ ಅವರು ಜನಿಸಿದ್ದು 1946ರಲ್ಲಿ. ಅದೇ ರೀತಿ ಏನಾಯಿತು ಅಂತಂದರೆ, ಇವರು ಮಿಲಿಟ್ರಿಯಲ್ಲಿ ಸೇರಿದ್ರು. ಇವರು ಪಂಜಾಬ್ ರೆಜಿಮೆಂಟಲ್ಲಿದ್ದರು ಮಿಲಿಟ್ರಿಯಲ್ಲಿ. ಸೊ ಹೀಗೆ ಚೈನಾ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ ಅವ್ರು ಡ್ಯೂಟಿ ಮಾಡುವಾಗ 1968ರಲ್ಲಿ ಏನಾಯಿತು ಅಂತಂದರೆ, ಅವರು ಕಾಲು ಜಾರ್ಬಿಟ್ಟು ಕೆಳಗಡೆ ಬಿದ್ದಾದ್ಮೇಲೆ ಆಲ್ಮೋಸ್ಟ್ 2 ಕಿಲೋಮೀಟರು ಅವರ ಒಂದು ಬಾಡಿ ಹೋಗ್ಬಿಡುತ್ತೆ ಮುಂದಕ್ಕೆ, ನದಿಯಲ್ಲೇ ತೇಲ್ಕೊಂಡು. ಅದಾದ ನಂತರ ಯಾರಿಗೂ ಗೊತ್ತಾಗಲ್ಲ ಅವ್ರ ಬಾಡಿ ಎಲ್ಲಿ ಹೋಗಿದೆ ಅಂತೇಳಿ. ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಏನು ಅಂತಂದರೆ, ನಾನು ಹರ್ಭಜನ್ ಸಿಂಗ್, ನನ್ನ ಬಾಡಿ ಬಂದ್ಬಿಟ್ಟು ಈ ಒಂದು ಜಾಗದಲ್ಲಿದೆ ಅಂತೇಳಿ. ಆವೇನಾಗುತ್ತೆ ಅಂತಂದರೆ, ಅವರು ಅಲ್ಲಿ ಹೋಗಿ ನೋಡಿದಾಗ ಆ್ಯಕ್ಚುಲಿ ಅವ್ರ ಬಾಡಿಯಲ್ಲಿರುತ್ತೆ. ಸೊ ಅದನ್ನು ಕಂಡುಬಿಟ್ಟು ಇವರೆಲ್ಲರೂ ಆಶ್ಚರ್ಯ ಆಗುತ್ತೆ. ಈಗೂ ಕೂಡ ನೀವು ನೋಡ್ತಿರ್ಬೋದು, ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದಾರಲ್ಲ, ಇದು ಹೊಸ ದೇವಸ್ಥಾನ. ಇಲ್ಲಿಂದ 9 ಕಿಲೋಮೀಟರ್ ದೂರದಲ್ಲಿದೆ ಹಳೆ ದೇವಸ್ಥಾನ. ಬಟ್ ಈಗ ಅದು ಕ್ಲೋಸ್ ಆಗಿದೆ. ಯಾಕೆ ಅಂತಂದರೆ, ಯೂಶ್ವಲಿ ತುಂಬ ಟೂರಿಸ್ಟ್ ಆಗ್ತಾರೆ. ಅದು ಅಲ್ಲದೆ ಸ್ನೋಫಾಲ್ ಆದಾಗ ಎಲ್ಲ ರೋಡ್ ಬ್ಲಾಕ್ ಆಗಿಬಿಡುತ್ತೆ, ಮತ್ತು ಬಾಬಾ ಹರ್ಭಜನ್ ಸಿಂಗ್ ಅವರ ಒಂದು ದರ್ಶನ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಹೊಸ ಮಂದಿರವನ್ನು ಸ್ಥಾಪಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಅವ್ರಿಗೆ ಈಗಲೂ ಕೂಡ ಲಿವಿಂಗ್ ರೂಮ್ ಇದೆ, ಆಫೀಸ್ ರೂಮ್ ಇದೆ. ಅವ್ರಿಗೆ ಊಟ ಕೊಡ್ತಾರೆ, ಬೆಳಗ್ಗೆ ಹೊತ್ತಿನಲ್ಲಿ ಎದ್ದೇಳಿಸ್ತಾರೆ, ಪೂಜೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಲೀವ್ ಕೂಡ ಇದೆ, ಪೆನ್ಷನ್ ಕೂಡ ಇದೆ. ಅಷ್ಟು ಚೆನ್ನಾಗೆ ನಮ್ಮ ಮಿಲಿಟ್ರಿ ಅವರು ಇದನ್ನು ನೋಡ್ಕೊತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಅಲ್ವಾ? ಇನ್ಫ್ಯಾಕ್ಟ್ ಯಾರೇ ಆಗಲಿ ಮಿಲಿಟ್ರಿ ಅವ್ರು ಇಲ್ಲಿದ್ದರೆ ಅವ್ರು ಬಂದ್ಬಿಟ್ಟು ಇವರು ಸರಿ ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ಒಬ್ಬ ಸೈನಿಕರಿಗೆ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂದರೆ ಅದ್ಭುತ ಅಲ್ವಾ? ನಮ್ಮ ಭಾರತದಲ್ಲಿ ಮನುಷ್ಯರಿಗೂ ಕೂಡ ಒಂದು ದೇವರ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು ಮೇರಾ ಭಾರತ್ ಮಹಾನ್ ಅಂತಿದೆ. ಚಾಂಗು ಲೇಕ್
ಗ್ಯಾಂಗ್ಟಾಕ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ 12,000 ಫೀಟ್ ಎತ್ತರದಲ್ಲಿದೆ. ಹಿಮಾಲಯದ ಹೃದಯದಲ್ಲಿರುವಂಥ ಈ ಒಂದು ಹಿಮ ಸರೋವರ ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಹಿಮಾಲಯದಿಂದ ಮುಚ್ಚಿಡುತ್ತೆ. ಬೇಸಿಗೆಯಲ್ಲಿ ಕೆರೆ ಥರ ನೀರು ಹಾಗೂ ಹಸಿರು ನೀಲಿ ಬಣ್ಣದಲ್ಲಿ ಮಿಂಚಿ ಅದರ ತೀರದಲ್ಲಿ ಬಣ್ಣ ಬಣ್ಣದ ಹೂವುಗಳು ಕೂಡ ಹರಳುತ್ತೆ. ಸರೋವರದ ಸುತ್ತಲಿನ ಪರ್ವತಗಳು ಹಿಮದಿಂದ ಕೂಡಿ ಇನ್ನೂ ಉಳಿಯುತ್ತಲೇ ಇರುತ್ತದೆ. ಈ ಒಂದು ಸರೋವರದ ಬಗ್ಗೆ ಆಧ್ಯಾತ್ಮಿಕತೆ ತಿಳ್ಕೋಬೇಕು ಅಂದರೆ ಇಲ್ಲಿರುವಂಥ ಸ್ಥಳೀಯ ಬೂಟಿಯ ಜನಾಂಗಕ್ಕೆ ಹಾಗೂ ಚಾಂಗೋ ಸರೋವರಕ್ಕೂ ಒಂದು ಪವಿತ್ರವಾದಂಥ ಒಂದು ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಅದನ್ನು ದೈವಿ ಶಕ್ತಿಯ ಒಂದು ಪ್ರತೀಕ ಅಂತಲೇ ನಂಬ್ತಾರೆ. ಪ್ರಮುಖವಾದ ಆಕರ್ಷಣೆ ಏನಪ್ಪ ಅಂದರೆ ಈ ಒಂದು ಸ್ಥಳದಲ್ಲಿ ಪ್ರವಾಸಿಗರಿಗೆ ಕ್ಯಾಕ್ ಸವಾರಿ ಕೂಡ ಇದೆ ಹಾಗೂ ಸ್ಥಳೀಯ ಆಹಾರ, ಈ ಒಂದು ಬಣ್ಣ ಬಣ್ಣದ ಪ್ರೇಯರ್ ಫ್ಲಾಗ್ಗಳು ಇವೆಲ್ಲ ಕೂಡ ಈ ಒಂದು ಸರೋವರದ ಸುತ್ತಲಿನ ಜಾಗವನ್ನು ಅದ್ಭುತಗೊಳಿಸುತ್ತೆ. ಚಾಂಗೋ ಲೇಕ್ ಹಿಮಾಲಯದ ಹೃದಯದಲ್ಲಿ ಬರೆದಿರುವ ಒಂದು ನಿತ್ಯ ಕಾವ್ಯ. ಈ ಚಾಂಗೋ ಲೇಕ್ ಹತ್ರ ಆಗಲೇ ಹೇಳಿದ ಥರ ಪ್ರವಾಸಿಗರ ಆಕರ್ಷಣೆ ಏನಪ್ಪ ಅಂದರೆ ಯಾಕ್ ರೈಡ್. ಈ ಯಾಕ್ಗಳನ್ನು ನೋಡ್ತಾ ಇದ್ರೆ ಏನಿದು ಇಷ್ಟೊಂದು ಕಲರ್ಫುಲ್ಲಾಗೆ ಇವನ್ನೆಲ್ಲ ಶೃಂಗರಿಸಿದ್ದಾರೆ ಅಂತ ಅನ್ನಿಸುತ್ತೆ. ಬನ್ನಿ ಇಲ್ಲಿರುವಂಥ ಯಾಕ್ ಆಪ್ರೇಟರ್ಸ್ನ ಮಾತಾಡ್ಸೋಣ. ಏನಿದು ಯಾಕ್ ರೈಡು, ಹಾಗೆ ಏನಕ್ಕೆ ಇದು ಇಷ್ಟೊಂದು ಫೇಮಸ್ಸು ಈ ಒಂದು ಚಾಂಗೋ ಲೇಕ್ ಹತ್ರ ಅಂತ ತಿಳ್ಕೊಳ್ಳೋಣ. आपका नाम? नीगिर सिरी। नीगिर सिरी। आपका नाम? मेरा नाम एकॉन एकॉन। एकॉन। अच्छा, कितना साल है इसका? अभी ये 4 साल बस 4 साल का? 4 साल का है। अच्छा, ये बस सिक्किम में मिलता है? हाँ डायरेक्ट कैंप मिलते हैं, बाहर मिलते हैं जगह जगह पे। ನೋಡಿರಲ್ಲ, ಈ ಒಂದು ಯಾಕಿಂದ ಆ್ಯಕ್ಚುಲಿ ಇಲ್ಲಿ ಜೀವನ ನಡೆಸ್ತಾರೆ. ಸೊ ಇಲ್ಲಿ ಬರುವಂಥ ಟೂರಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ ಇದ್ರ ಮೇಲೆ ಸವಾರಿ ಮಾಡ್ತಾರೆ. ಈ ಸವಾರಿ ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು 500 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಅದು ಅಲ್ಲದೆ ಇನ್ ಕೇಸ್ ಯಾರು ಬರೀ ಫೋಟೋ ತೆಗೆಸಬೇಕು ಅಂತಂದರೆ 50 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಇದು ಒಂದು ದಿನಕ್ಕೆ 10 kg ಊಟ ಮಾಡುತ್ತೆ, ಆಯಿತಾ. ಸೊ ಅದ್ರ ಕೆಪಾಸಿಟಿ ನೋಡಲಿಕ್ಕೆ ಮಾತ್ರ ಭಯಂಕರ ಇದೆ. ಬಟ್ ಆದರೆ ಮಾತ್ರ ತುಂಬ ಅಂದರೆ ತುಂಬಾ ಒಂದು ಸಾಧು ಪ್ರಾಣಿ ಅಂತಲೇ ಹೇಳ್ಬೋದು ಈ ಒಂದು ಯಾಕ್. ಸೊ ಸೂಪರ್ ಇದೆ ಸರ್ ಮ್ಯಾಪ್. ಒಂದು ಸಂಚಾರ ಮುಗಿದರೂ ಒಂದು ನೆನಪು ಇಂದು ಮುಗಿಯುವುದಿಲ್ಲ. ಯಾಕೆಂದರೆ ನೆನಪು ಅನ್ನೋದೇ ಮುಂದಿನ ಸಂಚಾರಕ್ಕೆ ಒಂದು ಪ್ರಾರಂಭ ಅಂತ ಹೇಳ್ಬೋದು. ಸಿಕ್ಕಿಂ ಒಂದು ಭೂಮಿಯಲ್ಲ, ಇದು ಒಂದು ಅನುಭವದ ಪುಟ. ಇಲ್ಲಿರುವಂಥ ಬೆಟ್ಟಗಳು ನನ್ನನ್ನು ನೇಚರ್ ಬಳಿ ತುಂಬ ಹತ್ರ ಕರ್ಕೊಂಡೋಯ್ತು ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ಅಂದ್ಕೋಬೇಡಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ವ್ಲಾಗಲ್ಲಿ.